ಮ್ಯಾಮ್ ನನಗೆ ತುಂಬ ದಿನದಿಂದಲೇ ತಲೆ ನೋವ್ಸ್ತಾ ಇದೆ, ಕಾಲು ನೋಯ್ಸ್ತಾ ಇದೆ. ಪೀರಿಯಡ್ಸ್‌ನೂ ರೆಗ್ಯುಲರ್ ಬರ್ತಾ ಇಲ್ಲ. ನಾನು ಏನು ಮಾಡಬೇಕು? ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಮ್ಯಾಮ್. ಈ ತರ ತುಂಬಾ ಮಕ್ಕಳು ಬರ್ತಿರ್ತಾರಮ್ಮ. ಎಷ್ಟು ದಿನದಿಂದ ಈ ತರ ಆಗ್ತಿದೆ? 3, 4 ದಿನದಿಂದೆ. ಹೌದಾ? ಓಕೆ. ನನಗೆ ಅನ್ಸುತ್ತೆ ಇದು ಅನಿಮಿಯಾ ಇರಬಹುದು. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ವೈದ್ಯ ಮಿತ್ರೆ ಡಾಕ್ಟರ್ ಶೈಲಜಾ. ಅನಿಮಿಯಾ ನಿಮಗೆಲ್ಲರಿಗೂ ಗೊತ್ತಿದೆ. ಇದನ್ನು ಕನ್ನಡದಲ್ಲಿ ನಾವು ರಕ್ತಹೀನತೆ ಅಂತ ಹೇಳ್ತೀವಿ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾದಾಗ ಅದನ್ನು ನಾವು ಅನಿಮಿಯಾ ಅಂತ ಹೇಳ್ತೀವಿ ಸರ್. ಈಗ ಹೇಳಿದ್ರಲ್ಲ, ಸುಸ್ತಾಗೋದು, ಸ್ವಲ್ಪ ಕೆಲಸ ಮಾಡಿದ್ರೆ ನಾವು ಟಯರ್ಡ್ನೆಸ್ ಅನಿಸುತ್ತೆ, ಕಾಲುಗಳ ನೋವಾಗುತ್ತೆ, ಆಮೇಲೆ ತಲೆ ಸುತ್ತುವಿಕೆ ಅಂದ್ರೆ ಚಕ್ಕರ್ ಬರ್ತಾ ಇರುತ್ತೆ, ದೌರ್ಬಲ್ಯ ಅಥವಾ ವೀಕ್ನೆಸ್ ಅನಿಸುತ್ತೆ, ಎದೆ ನೋವು ಪಾಲ್ಪಿಟೇಷನ್, ಸ್ವಲ್ಪ ಕೆಲಸ ಮಾಡಿದ್ರೆ ಎದೆ ಹೊಡ್ಕೊಳ್ತದೆ ಅಂತ ಹೇಳ್ತಿರ್ತಾರೆ. ಈ ತರ ಎಲ್ಲ ಒಂದ್ ವೇಳೆ ಸಿಂಪ್ಟಮ್ಸ್ ಕಂಡು ಬಂದಿದ್ರೆ ನಿಮ್ಮ ಮಗು ಅನಿಮಿಯಾದಿಂದ ಸಫರ್ ಆಗ್ತಿದೆ ಅಂತ ಅರ್ಥ. ರಕ್ತಹೀನತೆಗೆ ಮುಖ್ಯ ಕಾರಣ ಅಂದರೆ ಐರನ್ ಡಿಫಿಷಿಯನ್ಸಿ. ಮೇನ್ ಕಬ್ಬಿಣ ಔಷಧ ಹೆಚ್ಚಿರುವಂಥ ಪದಾರ್ಥಗಳನ್ನು ಊಟ ಮಾಡದೇ ಇರುವುದು. ಆಮೇಲೆ B12 ಡಿಫಿಷಿಯನ್ಸಿ. ಅದರ ಜೊತೆಯಲ್ಲಿ ಬೋನ್ ಮ್ಯಾರೋ ತೊಂದರೆ ಇರುವಂಥ ಸಂದರ್ಭದಲ್ಲಿ ರಕ್ತದಲ್ಲಿರುವ ಕಣಗಳು ಸಿಕಲ್ ಸೆಲ್ ಅನಿಮಿಯಾ ಹಾಗೂ ಲಿವರ್ ಡಿಸಾರ್ಡರ್ ಈ ಥರ ಬೋನ್ ಮ್ಯಾರೋ ಪ್ರಾಬ್ಲಮ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅನಿಮಿಯಾ ಇರುವಂತಹ ಚಾನ್ಸಸ್ ಇರುತ್ತೆ. ಇದಲ್ಲದೇನೆ ಇನ್ ಜನರಲ್ ನಾವೀಗ ನೋಡ್ತಿರುವಂತಹ ಸಂದರ್ಭ ಅಂದರೆ ಮಕ್ಕಳು ಮೈದಾ ಇರುವಂತಹ ಪದಾರ್ಥಗಳನ್ನು ಜಾಸ್ತಿ ತಿನ್ನೋದು ನಾವು ಕಂಡು ಬರ್ತಾ ಇದೆ. ಮಕ್ಕಳು ಏನು ಮಾಡ್ತಿದ್ದಾರೆ, ಮುಂಜಾನೆ ಎದ್ದ ನಂತರ ಎಲ್ಲ ಕಂಪಲ್ಸರಿ ಕುರ್ಕುರೆ, ಬ್ರೆಡ್, ಬಿಸ್ಕಿಟ್ ಈ ಥರ ಮೈದಾ ಪದಾರ್ಥಗಳು ತಿಂದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಜಂತು ಹುಳುವಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಮಕ್ಕಳಲ್ಲಿ ಅನಿಮಿಯಾ ಕಾಣುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಲ್ಲದೇನೆ ನಾವು ಏನಾದರೂ ಅಪಘಾತ, ಆಕ್ಸಿಡೆಂಟಲ್ ಇಂಜುರಿ ಆಗಿತ್ತು ಅಥವಾ ಸರ್ಜರಿ ಆಗಿದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಮಕ್ಕಳಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇತ್ತು, ದೊಡ್ಡವರಲ್ಲೂ ಕೂಡ ಒಂದು ವೇಳೆ ಮೆನೋರೇಜಿಯಾ, ಮೆಟ್ರೋರೇಜಿಯಾ ಅಂತ ಹೇಳ್ತೀವಿ, ಈ ಥರ ಒಂದು ವೇಳೆ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ ಕೂಡ ಅವರು ಅನಿಮಿಯಾದಿಂದ ಸಫರ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತವೆ. ಈ ರಕ್ತಹೀನತೆಯನ್ನು ಕಡಿಮೆ ಮಾಡಬೇಕು ಅಥವಾ ಬರಬಾರದು ಅಂದ ಸಂದರ್ಭದಲ್ಲಿ ನಾವು ಈ ಮುಂದಿನ ಮುಖ್ಯ ಅಂಶಗಳನ್ನು ನಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕು. ಫಸ್ಟ್ ಏನು, ಕಬ್ಬಿಣಾಂಶ ಹೆಚ್ಚಿರುವ ತರಕಾರಿಗಳನ್ನು ಊಟ ಮಾಡಬೇಕು. ಎಕ್ಸಾಂಪಲ್ ಯಾವುದು, ಸೊಪ್ಪು, ಮೆಥಿ, ಪಾಲಕ್, ಅದಲ್ಲದೆ ಗಜ್ರಿ, ಬೀಟ್ರೂಟ್ ಈ ಥರ ತರಕಾರಿಗಳನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಯಲ್ಲಿಯೇ ಐರನ್ ಸಪ್ಲಿಮೆಂಟ್ಸನ್ನು ಸಿರಪ್ ಅಥವಾ ಟ್ಯಾಬ್ಲೆಟ್ಸ್ ರೂಪದಲ್ಲಿ ತೆಗೆದುಕೊಳ್ಳಬೇಕು. ಬೆಲ್ಲ, ಜಾಗರಿ ಹೇಳ್ತೀವಲ್ಲ ಅದನ್ನು, ಆಮೇಲೆ ಇದು ಪೇಟ್ ಖಜೂರಿ ಹೇಳ್ತೀವಿ. ಈ ತರಹ ಒಂದು ತಿಂಡಿ ತಿನಿಸುಗಳನ್ನು ತಿನ್ನುವುದಲ್ಲದೇ ಎವ್ರಿ 6 ಮಂತ್ 6 ತಿಂಗಳಿಗೊಮ್ಮೆ ಮಕ್ಕಳಲ್ಲಿ ಡಿವರ್ಮ್ ಮಾಡಬೇಕು. ಅಂದರೆ ಅಲ್ಬೆಂಡೇಜಾಲ್ ಟ್ಯಾಬ್ಲೆಟನ್ನು ಕಂಪಲ್ಸರಿ ಮಕ್ಕಳಿಗೆ ಕೊಡ್ತಾ ಇರಬೇಕು. ಈ ಥರ ಎಲ್ಲ ಪ್ರಿಕಾಷನ್ಸ್ ತೆಗೆದುಕೊಂಡಾಗ ಮಾತ್ರ ನಾವು ಮಕ್ಕಳಾಗಲಿ ದೊಡ್ಡವರಾಗಲಿ ಅವರಲ್ಲಿ ಅನಿಮಿಯಾ ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಹೀನತೆಯಲ್ಲಿ ಮುಖ್ಯವಾಗಿ 3 ಪ್ರಕಾರ: ಮೈಲ್ಡ್ ಅನಿಮಿಯಾ, ಮಾಡ್ರೇಟ್ ಅನಿಮಿಯಾ ಮತ್ತು ಸಿವಿಯರ್ ಅನಿಮಿಯಾ. ಸಿವಿಯರ್ ಅನಿಮಿಯಾ ಅಂತಿದ್ರೆ ಬಿಲೋ 7 ಹಿಮೋಗ್ಲೋಬಿನ್ ಬರುತ್ತೆ. ಮಾಡ್ರೇಟ್ ಅಂದರೆ 7 to 10 ಇರುತ್ತೆ. ಅಬೌವ್ 10 ಇತ್ತು ಅಂದರೆ ನೀವು ಮೈಲ್ಡ್ ಅನಿಮಿಯಾ ಅಂತ ತಿಳ್ಕೊಬಹುದು. ಅದೇ ತರಹ ಮೈಲ್ಡ್ ಅನಿಮಿಯಾ ಇದ್ದ ಪಕ್ಷದಲ್ಲಿ ಟ್ಯಾಬ್ಲೆಟ್, ಸಿರಪ್ ಈ ಥರ ಊಟದಲ್ಲಿ ನಾವು ಎಲ್ಲ ಕಬ್ಬಿಣಾಂಶದ ತರಕಾರಿಗಳನ್ನು ತೆಗೆದುಕೊಳ್ಳುವುದರಿಂದ, ಡಿವಾರ್ಮಿಂಗ್ ಮಾಡುವುದರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಮಾಡ್ರೇಟ್ ಇದ್ದ ಸಂದರ್ಭದಲ್ಲಿ ಎಲ್ಲ ಊಟದ ಜೊತೆಯಲ್ಲಿಯೇ ನಮಗೆ ಐರನ್ ಸುಕ್ರೋನ್ ಇಂಜೆಕ್ಷನ್ ಕೊಡಬೇಕಾಗುತ್ತದೆ. ಸಿವಿಯರ್ ಆಯಿತು ಅಂದರೆ ಮತ್ತೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂತಹ ಎಲ್ಲ ತೊಂದರೆಗಳಿಗೆ ಈಡಾಗಬೇಕಾಗುತ್ತದೆ. ಅದಕ್ಕಾಗಿ ಅನಿಮಿಯಾ ಬಗ್ಗೆ ನಾಲೆಜನ್ನು ಪಡೆದುಕೊಳ್ಳುವುದು ತುಂಬ ಮುಖ್ಯ.